ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೀಣಾ ಸತೀಶ್. ಇವತ್ತಿನ ವಿಡಿಯೋದಲ್ಲಿ ರಸಪೂರಿ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಹೆಚ್ಚಾಗಿ ಬಾಂಬೆ ಅಥವಾ ಗುಜರಾತ್ ಕಡೆ ಈ ಥರ ರಸಪೂರಿಯನ್ನು ಮಾಡ್ತಾರೆ. ಮಾವಿನ ಹಣ್ಣಿನ ರಸ ತೆಗೆದು ಅದ್ರ ಜೊತೆ ಪೂರಿಯನ್ನು ಹಾಕ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಮೊದಲಿಗೆ ಇಲ್ಲಿ ನಾನು ಈ ಥರ ಚೆನ್ನಾಗಿ ಹಣ್ಣಾಗಿರುವಂತಹ ಮಾವಿನ ಹಣ್ಣನ್ನು ತಗೊಂಡಿದ್ದೇನೆ. ಈ ಗುಜರಾತ್ ಕಡೆ ಎಲ್ಲ ಕೇಸರ್ ಅಂತ ಮಾವಿನ ಹಣ್ಣು ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಕರ್ನಾಟಕದ ಕಡೆ ಎಲ್ಲ ಬಾದಾಮ್ ಅಥವಾ ಮಲ್ಲಿಕ ಅಂತ ಹೆಸರಿನ ಹಣ್ಣೆಲ್ಲ ಸಿಗುತ್ತೆ ನೋಡಿ. ಆ ಥರದ ಹಣ್ಣಲ್ಲಿ, ಮಾವಿನ ಹಣ್ಣಲ್ಲಿ ಈ ಥರ ರಸ ತೆಗೆದು ಮಾಡಿದ್ರು ಟೇಸ್ಟ್ ಚೆನ್ನಾಗಿರುತ್ತೆ. ಹುಳಿ ಇರಬಾರ್ದು, ಮಾವಿನ ಹಣ್ಣು ಸ್ವಲ್ಪ ಸಿಹಿನೇ ಇರಬೇಕು. ಆ ಥರದ ಮಾವಿನ ಹಣ್ಣು ಇದ್ದರೆ ತಗೊಳ್ಳಿ, ಯಾವುದೂ ಕೂಡ ಆಗುತ್ತೆ. ಆದರೆ ಹುಳಿ ಇರುವಂಥ ಮಾವಿನ ಹಣ್ಣು ಚೆನ್ನಾಗಿರಲ್ಲ ಅಷ್ಟು. ನೋಡಿ, ಎಲ್ಲ ಸಿಪ್ಪೆಯನ್ನು ಮೊದಲು ತೆಗೆದು ನಂತರ ಸಣ್ಣ ಸಣ್ಣ ಪೀಸಸ್ ಥರ ಕಟ್ ಮಾಡಿಕೊಂಡ್ರೆ ರುಬ್ಬಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ನೈಸ್ ಪೇಸ್ಟ್ ಮಾಡ್ಕೋಬೇಕು ನಾವಿಲ್ಲಿ. ಇಲ್ಲಿ ನಾನು 7ರಿಂದ 8 ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ತಾಯಿದ್ದೀನಿ. ಎಲ್ಲ ಹಣ್ಣನ್ನು ಕಟ್ ಮಾಡಿದ ನಂತರ ಈ ಥರ ಮಿಕ್ಸಿಗೆ ಹಾಕ್ಕೋಬೇಕು. ಇದಕ್ಕೆ ಫ್ಲೇವರ್ಗೋಸ್ಕರ ಒಂದು 2ರಿಂದ 3 ಏಲಕ್ಕಿಯನ್ನು ಸಿಪ್ಪೆ ತೆಗೆದು ಬೇಕಾದರೂ ಹಾಕ್ಕೋಬೋದು. ನಾನು ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಆಲ್ರೆಡಿ ಮಾವಿನ ಹಣ್ಣು ಸಿಹಿ ಇದೆ, ಆದರೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡಬೇಕಲ್ವ, ಅದಕ್ಕೋಸ್ಕರ ಸ್ವಲ್ಪ 1 ಕಪ್ಪಷ್ಟು ಸಕ್ಕರೆಯನ್ನು ಹಾಕೋತಾ ಇದ್ದೀನಿ. ನೀವು ಸಿಹಿ ನೋಡಿ ಹಾಕ್ಕೊಳ್ಳಿ. ನಮಗೆ ಸ್ವಲ್ಪ ಸಿಹಿ ಜಾಸ್ತಿಯೇ ಇರೋದ್ರಿಂದ ಸಕ್ಕರೆ 1 ಕಪ್ಪಷ್ಟು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ನುಣ್ಣಗೆ ನೈಸ್ ಪೇಸ್ಟ್ ಮಾಡ್ಕೋಬೇಕು. ಹೆಚ್ಚಾಗಿ ಈ ರೆಸಿಪಿ ಗುಜರಾತ್ ಕಡೆ ಎಲ್ಲ ಜಾಸ್ತಿ ಮಾಡ್ತಾರೆ, ತುಂಬ ಫೇಮಸ್ಸಲ್ಲಿ. ರಸಪೂರಿ ಅಂದರೆ ಈ ಮಾವಿನ ಹಣ್ಣಿನ ಸೀಸನ್ ಟೈಮಲ್ಲಿ ತುಂಬ ಫೇಮಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೆಸಿಪಿಯನ್ನು. ನೋಡಿ, ಇಲ್ಲಿ ನುಣ್ಣಗೆ ರುಬ್ಬಿದ್ದೀನಿ. ರುಬ್ಬಿದ್ದನ್ನು ಒಂದು ಬೌಲ್ಗೆ ಹಾಕ್ಕೋಬೇಕು. ನಾನು 2 ಬ್ಯಾಚಲ್ಲಿ ಈ ಥರ ಹಾಕ್ಕೊಂಡು ರುಬ್ಬಿದ್ದೀನಿ. ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕ್ಕೋಬೇಕು. ನೀವು ಕಾಯಿಸಿಟ್ಟಂಥ ದಪ್ಪ ಹಾಲು ಇರುತ್ತಲ್ಲ, ಅದನ್ನು ಹಾಕ್ಕೊಳ್ಳಿ. 1 ಕಪ್ಪಷ್ಟು ಹಾಲು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಟೇಸ್ಟ್ ಚೆನ್ನಾಗಿ ಕೊಡೋಕ್ಕೋಸ್ಕರ ಈ ಥರ ಹಾಲು ಹಾಕ್ಕೋಬೋದು, ಅಥವಾ ಹಾಲು ಹಾಕದೇ ಬೇಕಾದರೂ ನೀವು ಸ್ವಲ್ಪ ನೀರು ಹಾಕ್ಕೊಂಡು ಹದ ಸರಿ ಮಾಡಿಕೊಂಡು ತಿನ್ಬೋದು. ಹಾಲು ಹಾಕಿದ್ರೆ ಚೆನ್ನಾಗಿರುತ್ತೆ. ಈ ಥರ ಎಲ್ಲ 2 ಬ್ಯಾಚಲ್ಲಿ ನಾನು ರುಬ್ಬಿ ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಕನ್ಸಿಸ್ಟೆನ್ಸಿ ಹದ ಸರಿ ಮಾಡ್ಕೋಬೇಕಾಗತ್ತೆ. ತುಂಬ ದಪ್ಪನೂ ಇರಬಾರ್ದು, ನಾವು ಸೌಟಲ್ಲಿ ಈ ಥರ ಹುಯ್ಯುವಷ್ಟು ತೆಳು ಇರಬೇಕು. ತುಂಬ ದಪ್ಪ ಇದ್ದರೆ ಚೆನ್ನಾಗಿರಲ್ಲ. ಇದಕ್ಕೀಗ ನಾವು ಸ್ವಲ್ಪ 1 ಕಪ್ಪಷ್ಟು ನಾನು ಮೊದಲೇ ಹೇಳಿದಾಗೆ ಹಾಲನ್ನು ಹಾಕ್ಕೋಬೇಕು. ಕಾಯಿಸಿ ಇಟ್ಟಂಥ ಸಪ್ಪೆ ಹಾಲಿರುತ್ತಲ್ಲ, ಕೋಲ್ಡ್ ಹಾಲಿದ್ದರೂ ಆಗುತ್ತೆ, ಅದನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದಷ್ಟು ಅದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಸೌಟಲ್ಲಿ ಚೆನ್ನಾಗಿ ಇದನ್ನು ಈ ಥರ ತಿರುಗಿಸ್ತಾ ಇರಬೇಕು. ತೀರ ತೆಳುನೂ ಮಾಡ್ಕೋಬೇಡಿ, ಹಾಗೆಯೇ ತುಂಬ ದಪ್ಪನೂ ಬೇಡ. ಪೂರಿ ಜೊತೆ ಅಥವಾ ಚಪಾತಿ ಜೊತೆ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾನು ಕರೆಕ್ಟಾಗಿ 1 ಕಪ್ಪಷ್ಟು ಹಾಲನ್ನಿಲ್ಲಿ ತಗೊಂಡಿದ್ದೀನಿ. 7ರಿಂದ 8 ಮಾವಿನ ಹಣ್ಣನ್ನು ತಗೊಂಡಿರುವಂಥದ್ದು. ನೀರು ಹಾಕೋದಕ್ಕಿಂತ ಸ್ವಲ್ಪ ಹಾಲು ಹಾಕಿನೇ ಈ ಥರ ಮಿಕ್ಸ್ ಮಾಡಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಅದಕ್ಕೋಸ್ಕರ ನೋಡಿ, ಇಷ್ಟೇ ಇದಕ್ಕೆ ಪ್ರೊಸೀಜರ್, ಬೇರೆ ಏನಿಲ್ಲ. ಜಸ್ಟ್ ಇದನ್ನು ಚೆನ್ನಾಗಿ ರುಬ್ಬಿ ಸಕ್ಕರೆ ಹಾಕಿ ಫ್ಲೇವರ್ಗೆ ಬೇಕಾದರೆ ಏಲಕ್ಕಿ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಈ ಥರ ಸ್ವಲ್ಪ ಹೊತ್ತು ಚಿಲ್ಡಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತಲ್ವ, ಅದಕ್ಕೆ ಸ್ವಲ್ಪ ಹೊತ್ತೊಂದು 10ರಿಂದ 15 ನಿಮಿಷ ಈ ಥರ ಫ್ರಿಜ್ಜಲ್ಲಿ ಇಟ್ಟರೆ ಸೂಪರಾಗಿರುತ್ತೆ. ಊಟ ಮಾಡೋ ಹೊತ್ತಿಗೆ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಮಾವಿನ ಹಣ್ಣಿನ ರಸ ಹಾಗೆಯೇ ಆಲೂಗಡ್ಡೆ ಪಲ್ಯ ಇರುತ್ತಲ್ಲ, ಅದನ್ನು ಮಾಡಿದ್ದೀನಿ. ಜೊತೆಗೆ ಶ್ರೀಖಂಡ್ ಅಂತ ಸಿಗುತ್ತೆ, ಈ ಗುಜರಾತ್ ಕಡೆ ಹೆಚ್ಚಾಗಿ ಇರುತ್ತೆ. ಮಾವಿನ ಹಣ್ಣಿನ ರೆಸಿಪಿ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನನಗಂತೂ ಈ ರಸಪೂರಿ ತುಂಬ ಇಷ್ಟವಾದ ರೆಸಿಪಿ. ನೀವು ಕೂಡ ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ ನಿಮಗೆ. ಹಾಗೆಯೇ ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆಗೆ. ನಮಸ್ಕಾರ.